ಹೇ ಗಾಯ್ಸ್, ವೆಲ್ಕಮ್ ಟು ರಿಯಾಕ್ಟಾಲಜಿ ವಿತ್ ಅಜಯ್. ನಾನಿವತ್ತು ಯಶ್ ಅವರ 18 ಸ್ಟೆಪ್ಪು ಹೆಂಗಿತ್ತು ಅವ್ರ ಲೈಫಲ್ಲಿ. 18 ಸ್ಟೆಪ್ ತಗೊಂಡ್ರು. ಅವ್ರ ಎಂಪೈರ್ನ ಸ್ಟೆಪ್ ಬೈ ಸ್ಟೆಪ್ಪು 1 2 3 4 5 6 ಅಂತ 18 ಸ್ಟೆಪ್ಪು ಎಂಪೈರ್ನ ಬಿಲ್ಡ್ ಮಾಡಿಬಿಟ್ರು. ಆ ಎಂಪೈರ್ನ ಹೆಂಗೆ ಬಿಲ್ಡ್ ಮಾಡಿದ್ರು, ಆ ಜರ್ನಿ ಹೆಂಗಿತ್ತು ಎಕ್ಸಾಕ್ಟ್ಲಿ ಅವರ ಎಲ್ಲ ಮೂವೀಸ್ ರ್ಯಾಂಕಿಂಗ್ಸ್ನ ಇವತ್ತು ಮಾಡೋಣ. 1 to 18 ಅವ್ರ ಹಳೆ ಮೂವಿಯಿಂದ ಹಿಡಿದು ಅಪ್ ಟು ರಾಮಾಯಣ ತನಕ ಯಾವ್ಯಾವ ಮೂವೀಸ್ ಮಾಡಿದ್ರು, ಅವ್ರ ಗ್ರೋತ್ ಹೆಂಗಿತ್ತು ಅನ್ನೋದನ್ನ ನಾನು ಇವತ್ತು ಒಂದು ಯುನಿಕ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ಕೊಂಡು ಬಂದಿದ್ದೀನಿ. ಬನ್ನಿ ಅದನ್ನ ನೋಡೋಣ. ಬಿಫೋರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಡೂ ಲೈಕ್, ಕಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೈ ಯುನಿಕ್ ಕಾನ್ಸೆಪ್ಟ್ಸ್. ಓಕೆ, ಲೆಟ್ಸ್ ಗೋ. 1 2 3. Is that? Yes, ma'am. That is Rocky's KGF. ಸೊ ಗೈಸ್, ನಾನಿಲ್ಲಿ 3 ಕಾಲಮ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಸೂಪರ್ ಸಿನಿಮಾ, ಅದರಲ್ಲಿ ದಿ ಬೆಸ್ಟ್, ಮಿಸ್ ಮಾಡದೆ ನೋಡಲೇಬೇಕು ಅನ್ನೋದನ್ನ ನೋಡಿ ಒಂದು ಕಾಲಮಲ್ಲಿ ಹಾಕಿಟ್ಟಿದ್ದೀನಿ. ಇದು ನೆಕ್ಸ್ಟ್ ಚೆನ್ನಾಗಿದೆ, ಓಕೆ ನೋಡಬೇಕು, ಚೆನ್ನಾಗಿದೆ, ಮಿಸ್ ಮಾಡದೆ ನೋಡಬೇಕು, ಚೆನ್ನಾಗಿದೆ ಅನ್ನೋದು ಒಂದು ಕಾಲಮಲ್ಲಿ ಇಟ್ಟಿದ್ದೀನಿ. ಇನ್ನೊಂದು ನೋಡಬೇಕು ಅನಿಸ್ಲಿಲ್ಲ. ಎಲ್ಲರ ಸಿನಿಮಾನು ನೋಡಬೇಕು ಅಂತ ಅಂದ್ಕೊಳ್ಳಲ್ಲ. ಕೆಲವೊಂದು ಎಂಥ ಬಿಗ್ ಸ್ಟಾರ್ಸ್ ಆದರೂ ಕೆಲವೊಂದು ಸಿನಿಮಾ ಇಂಟ್ರೆಸ್ಟ್ ಕಳ್ಕೊಬಿಡ್ತಾರೆ, ನೋಡೋಕ್ಕಾಗಲ್ಲ. ಅಂಥ ಸಿನಿಮಾಗಳನ್ನ ಒಂದು ಕಾಲಮಲ್ಲಿ ಮಾಡಿದ್ದೀನಿ. ಸೊ ಇವಾಗ ನಾವು ಸ್ಟೆಪ್ ಬೈ ಸ್ಟೆಪ್ಪು ಅವರ 18 ಸಿನಿಮಾನ ಮೊದಲನೇ ಸಿನಿಮಾಯಿಂದ ಹಿಡಿದು ಮಾಡ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಯಶ್ ಅವರ ಮೊದಲನೇ ಸಿನಿಮಾ ಮೊಗ್ಗಿನ ಮನಸ್ಸು 2008 ಬಂತು ಎಕ್ಸಾಕ್ಟ್ಲಿ. ಸೊ ಈ ಸಿನಿಮಾ ನನಗೆ ಟೀನೇಜರ್ಸ್ಗಳಿಗೆ ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಮೂವಿಯಾಗಿ, ಜೊತೆಗೆ ಲವ್ ಎಮೋಷನ್ಸ್ನ ತುಂಬ ಪವರ್ಫುಲ್ಲಾಗಿ ತೋರಿಸಿದಂಥ ಮೂವಿ ಅಂದರೆ ಮೊಗ್ಗಿನ ಮನಸ್ಸು. ಅದರಲ್ಲಿ ಕ್ಲೈಮ್ಯಾಕ್ಸಲ್ಲಿ ಯಶ್ ಅವರು ಯಾವ ರೀತಿ ಮಾಡಿದರು, ಆ್ಯಕ್ಟಿಂಗು, ಆ ಸಾಂಗ್ ಎಲ್ಲ ಎಷ್ಟು ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಸಾಂಗ್ಸ್ ಎಲ್ಲ ಬ್ಲಾಕ್ ಬಸ್ಟರ್. ಸೊ ಆ ಮೂವಿನ ನಾನು ಮಿಸ್ ಮಾಡದೆ ನೋಡಿ, ಮೊಗ್ಗಿನ ಮನಸ್ಸು ಸಿನಿಮಾನ ನಾನು ಸೂಪರ್ ಸಿನಿಮಾ ಕಾಲಮ್ಗೆ ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೂಪರ್ ಡೂಪರ್ ಮೂವಿ ನನ್ನ ಪ್ರಕಾರ ಅದು. ಗೈಸ್, ಐ ಆಮ್ ಸಾರಿ, ಇದು ಜಸ್ಟ್ ಜನಗಳು ಹೊರಗಡೆ ಮಾತಾಡ್ಕೊಂಡಿದ್ದಾರೆ, ಹೆಂಗೆ ವೈರಲ್ ಆಗಿದೆ ಆ ಬೇಸಿಸ್ ಮೇಲೆ ಜಸ್ಟ್ ನಾನು ಒಂದು ಕಾಲಮ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಯಾರು ಕೋಪ ಮಾಡ್ಕೋಬೇಡಿ, ಜಸ್ಟ್ ನನಗೆ ಗೊತ್ತಿರೋದೊಂದು ಮಾಡ್ತಾ ಇದ್ದೀನಿ, ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ನಂಬರ್ 1 2008 ಮೊಗ್ಗಿನ ಮನಸ್ಸು ಬಂತು. ಸೊ ಅದು ನನ್ನ ಪ್ರಕಾರ ಸೂಪರ್ ಸಿನಿಮಾ ಕಾಲಮ್ಗೆ ನಾನು ಅದನ್ನ ಆ್ಯಡ್ ಮಾಡ್ತೀನಿ, ನಂಬರ್ 1. ನೆಕ್ಸ್ಟ್ 2008 ರಾಕಿ ಅಂತ ಬಂತು. ರಾಕಿ ಸಿನಿಮಾ ಇಂಟರ್ನೆಟ್ಟಲ್ಲಿ ಹೊರಗಡೆ ಆವ್ರೇಜ್ ಆಗೇ ಇದೆ, ಗ್ರೋತ್ ಆಗಿಲ್ಲ ಅಂತ ಇದೆ. ಬಟ್ ಐ ಡೋಂಟ್ ನೋ, ಆ ಮೂವಿನ ಕೂಡ ನಾನು ನೋಡಿಲ್ಲ, ನೋಡಬೇಕು ಅನಿಸ್ಲಿಲ್ಲ. ಬಟ್ ಆ ಮೂವಿ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಮನಸೇ ಮನಸೇ ಯಾಕೆ ಮನಸೇ ಅನಿಸೋ ಹಾಗೆ ನೀ ಸಾಗೋದು ಸಾಂಗ್ ತುಂಬಾ ಹಿಟ್ ಆಯಿತು, ತುಂಬ ಚೆನ್ನಾಗಿ ಓಡ್ತು ಅಂತಾರೆ ಕೆಲವು ಕಡೆ ಓಡಲಿಲ್ಲ ಅಂತಾರೆ. ನೋಡಬೇಕು ಅನಿಸ್ಲಿಲ್ಲ ಕಾಲಮ್ಗೆ ಹಾಕ್ತಾ ಇದ್ದೀನಿ, ನೋಡಬೇಕು ಅನಿಸಿಲ್ಲ ಕಾಲಮ್ಗೆ ಅದು ಹಾಕಿದ್ದೀನಿ. ನಂಬರ್ 2 2 ಮೂವೀಸ್ ಆಯಿತು. ಓಕೆ, ನಿಮ್ಮ ಒಪಿನಿಯನ್ಸ್ನ ನೀವು ಕಾಮೆಂಟಲ್ಲಿ ಕಮೆಂಟ್ ಮಾಡಿ. ಬಟ್ ಪ್ಲೀಸ್ ಡೋಂಟ್ ಅಫೆಂಡ್. ನಿಮ್ಗೆ ಏನು ಅನಿಸ್ತು, ನಿಮ್ಮ ಫೀಲು ಅದನ್ನು ಅಲ್ಲಿ ಕಮೆಂಟ್ ಮಾಡಿ. ನಂಬರ್ 3 2009 ಕಳ್ಳರ ಸಂತೆ ಅಂತ ಮೂವಿ ಬಂತು. ಈ ಮೂವಿನೂ ನಾನು ಗೊತ್ತಿರೋರೇ ಆಗಲಿ, ಸುತ್ತಮುತ್ತನೇ ಆಗಲಿ, ಅಥವಾ ಇಂಟರ್ನೆಟ್ಟಲ್ಲೇ ಆಗಲಿ ಅಷ್ಟು ವೈರಲ್ ಆಗಿದ್ದು ನೋಡಲಿಲ್ಲ ಆ ಟೈಮಲ್ಲಿ, ಅಥವಾ ಇವಾಗಲೇ ಆದ್ರೂ. ಈವನ್ ಸಾಂಗ್ಸ್ ಕೂಡ ಅಷ್ಟೇ. ನಾನು ಅದನ್ನು ನೋಡಲಿಲ್ಲ, ನೋಡಬೇಕು ಅನಿಸಿಲ್ಲ ಕಾಲಮ್ಗೆ ಆ್ಯಡ್ ಮಾಡ್ತೀನಿ. ನೋಡಬೇಕು ಅನಿಸಿಲ್ಲ ಕಾಲಮ್ಗೆ ಕಳ್ಳರ ಸಂತೆನ ಆ್ಯಡ್ ಮಾಡಿದೆ. ನೆಕ್ಸ್ಟ್ ನಂಬರ್ 4 ಯಾವ ಮೂವಿನ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ಗೋಕುಲ. 2009 ಅವ್ರ ಮೂವಿ ಅದಾದ್ಮೇಲೆ ನೆಕ್ಸ್ಟ್ ಕಳ್ಳರ ಸಂತೆ ಆದ್ಮೇಲೆ ಬಂದಿದ್ದು 2009 ಗೋಕುಲ ಮೂವಿ ಸಖತ್ ಕಾಮಿಡಿ, ಸಾಂಗ್ಸ್ ಎಲ್ಲ ಸೂಪರ್ ಹಿಟ್, ತುಂಬ ಚೆನ್ನಾಗಿದೆ. ಕಾಮಿಡಿ ಎಲ್ಲ ನೆಕ್ಸ್ಟ್ ಲೆವೆಲ್ಲು, ಫ್ರೆಂಡ್ಶಿಪ್ಪು, ಫ್ಯಾಮಿಲಿ ಎಮೋಷನ್ಸ್ ಎಲ್ಲ ಸಖತ್ತಾಗಿ ಹಿಡಿದಿಟ್ಟಿದ್ದಾರೆ. ಸೊ ಗೋಕುಲ ಮೂವಿನ ನಾನು ಚೆನ್ನಾಗಿದೆ ಕಾಲಮ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ನಂಬರ್ 4. ನಂಬರ್ 5 2010 ಮೊದಲ ಸಲ ಅಂತ ಒಂದು ಮೂವಿ ಬಂತು. ಈ ಮೂವಿ ಸಿಕ್ಕಾಪಟ್ಟೆನೆ ಸೌಂಡ್ ಮಾಡ್ತು, ಎಕ್ಸ್ಪೆಷಲಿ ಸಾಂಗ್ಸ್. ಪ್ರಥಮ ಒಲವಾಗಮನ, ಪ್ರಥಮ ಕನಸಾಗಮನ, ನೆಕ್ಸ್ಟ್ ಲೆವೆಲ್ಗೆ ಅದು ಎಲ್ಲ ಕಡೆ ಆ ಟೈಮಲ್ಲಿ ಯೂಟ್ಯೂಬ್, ಉದಯ ಮ್ಯೂಸಿಕ್ ಏನೋ ಅದೆಲ್ಲ ಬರ್ತಾಯಿತ್ತು, ಸಖತ್ ಸೌಂಡ್ ಮಾಡಿತ್ತು. ಆ್ಯಂಡ್ ಆ ಮೂವಿನೂ ಕೂಡ ಸೂಪರಾಗಿ ಓಡಿದೆ. ಮೊದಲ ಸಲ ಮೂವಿನ ಸೂಪರ್ ಸಿನಿಮಾ, ಒಂದು ಒಳ್ಳೆ ಮಿಸ್ ಮಾಡದೆ ನೋಡುವಂಥ ಸಿನಿಮಾ. ಸೊ ನಾನು ಸೂಪರ್ ಸಿನಿಮಾಗೆ ಅದನ್ನು ಆ್ಯಡ್ ಮಾಡ್ತೀನಿ. ಸೊ ಅದು ಯಶ್ ಅವರ 5ನೇ ಸ್ಟೆಪ್ಗೆ ಅವರು ಮೊದಲ ಸಲ ಮಾಡಿದ್ರು. ನೆಕ್ಸ್ಟ್ ಅವರ 6ನೇ ಸ್ಟೆಪ್ ಬಂದು ರಾಜಧಾನಿ 2008 10 ತನಕ ಏನು ಬಂತು, 2 ವರ್ಷ ಜರ್ನಿನಲ್ಲಿ 5 ಸ್ಟೆಪ್ ತೊಗೊಂಡ್ರು. 5 ಸ್ಟೆಪ್ಪು ಅವ್ರನ್ನ ಒಂದು ಆ್ಯಂಗಲಲ್ಲಿ ತೋರಿಸ್ತು. ಲವರ್ ಬಾಯ್, ಫ್ರೆಂಡ್ ಝೋನ್ ಈ ಥರ ತೋರಿಸಿದ್ರೆ, ಬಟ್
ರಾಜಧಾನಿನಲ್ಲಿ ಅವ್ರನ್ನ ಡಿಫ್ರೆಂಟ್ ಆ್ಯಂಗಲಲ್ಲೇ ಡಿಫ್ರೆಂಟ್ ಕ್ಯಾರೆಕ್ಟರ್ ಆಗಿ ಅವರು ಬಂದರು ಆಚೆಗೆ. ಆ ರಾಜಧಾನಿ ಸ್ಟೆಪ್ಪಲ್ಲಿ ಅವರು ಯುನೀಕ್ ಆಗಿ ಮಾಸ್ ಹೀರೋ ಆಗಿ ಆ್ಯಕ್ಚುಲಿ ಅವರು ಇಂಟ್ರೊಡ್ಯೂಸ್ ಆದರು ಅಂತಲೇ ಹೇಳ್ಬೋದು. ಆ ಸಿನಿಮಾ ಆ್ಯಸ್ ಪರ್ ದ ರೆಕಾರ್ಡ್ ಅಥವಾ ವೈರಲ್ ಆಗಿರೋದೇ ಆಗಲಿ, ಅದು ಗ್ರೋತೇ ಆಗಲಿ, ಅದೆಲ್ಲ ನೋಡಿದಾಗ ಅನಲೈಸ್ ಮಾಡಿದಾಗ ಅಥವಾ ಸುತ್ತಮುತ್ತ ಕೇಳಿದಾಗ 50-50 ಇದೆ. ಚೆನ್ನಾಗಿದೆ ಅಂತ ಹೇಳೋದು ಸುಮಾರು ಜನ. ಸಾಂಗ್ಸ್ ಅದರಲ್ಲಿ ಎಸ್ಪೆಷಲಿ ಮಿಡಿವ ನಿನ್ನ ಸಾಂಗ್ ಇದೆಯಲ್ಲ, ಮಿಡಿವ ನಿನ್ನ ಮನಸ್ಸಿನಲ್ಲಿ ಕಾಯಿನ ಹಾಕ್ಬಿಟ್ಟು ಕಾಲ್ ಮಾಡ್ತಾರಲ್ಲ, ಮಿಡಿವ ನಿನ್ನ ಹೃದಯದಲ್ಲಿ ಕೊಡಲಿನ ಹಾಜರಿ, ಆ ಸೀನು ಆ ಸಾಂಗು ಅದೆಲ್ಲ ನೆಕ್ಸ್ಟ್ ಲೆವೆಲ್. ಇವಾಗಲೂ ಆ ಸಾಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಅದನ್ನು ನಾನು ಚೆನ್ನಾಗಿದೆ ನೋಡ್ಬೋದು, ಮಿಸ್ ಮಾಡಿದ್ರೆ ಒಂದ್ಸರಿ ನೋಡ್ಬೋದು. ಚೆನ್ನಾಗಿದೆ ಕಾಲಮ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ರಾಜಧಾನಿ 6ನೇ ಸ್ಟೆಪ್ಪು ರಾಜಧಾನಿ ಚೆನ್ನಾಗಿದೆ ಕಾಲಮ್ಗೆ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಅವರ 7ನೇ ಸ್ಟೆಪ್ ಬಂದು 2011 ಕಿರಾತಕ ಮೂವಿನ ಮಾಡೋದು. ಪಂಚಾಯತಿ ಪರಮೇಶಿ ಅನ್ನೋ ಕ್ಯಾರೆಕ್ಟರ್ ಸೀದಾ ಊರೊಳಿಗೆ ಹೋಗಿ ನಮ್ಮ ಪರಮೇಶಿ ಪಾಲಿಡಾಲ್ ಕುಡ್ದ್ಬಿಟ್ಟ, ನಮ್ಮ ಪರಮೇಶಿ ವಿಸಾ ಕುಡ್ದ್ಬಿಟ್ಟ ಅಂತ ಡಂಗೂರ ಹೊಡೆದು ಈ ಬಾಡಿನ ತಾಕೊಂಡು ಹೋಗಕ್ ಒಂದು ಗಾಡಿ ಎತ್ಕೊಂಡು ಅದು. ಮತ್ತೆ ತಾರಾ ಮೇಡಮ್ ಅವ್ರು ಹೇಳ್ತಾರೆ ಗೊತ್ತಾ, ಇವನ್ ಗ್ರಹಗತಿ ಸಂದಾಗಿಲ್ಲ, ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಅವ್ನ್ ಟಾಪಾಗಿ ಬರ್ತಾನೆ. ಅದೇ ಆಗಿರ್ಬೋದು. ಅದೆಲ್ಲ ಸಿಕ್ಕಾಬಟ್ಟೆ ಫೇಮಸ್ ಆಯಿತು. ಆ ಮೂವಿನೂ ಅಷ್ಟೇ ಫೇಮಸ್ ಆಗಿದೆ. ಸೊ ಈ ಮೂವಿನ ಸೂಪರ್ ಸಿನಿಮಾ ಕಾಲಮ್ಗೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಮಿಸ್ ಮಾಡದೆ ನೋಡೋವಂಥ ಸಿನಿಮಾ, ಸೂಪರ್ ಸಿನಿಮಾ. 2 ಸರಿ 3 ಸರಿ 4 ಸರಿ ನೋಡಿದ್ರು ಬೋರ್ ಆಗದಿರೋಂಥ ಸಿನಿಮಾ. ಸೊ ಇದನ್ನು ನಾನು ಸೂಪರ್ ಸಿನಿಮಾಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದು ಯಶ್ ಅವರ 7 ಸ್ಟೆಪ್ ಆಯಿತು. 8ನೇ ಸ್ಟೆಪ್ ಅವರು ಯಾವುದನ್ನು ಚೂಸ್ ಮಾಡಿದ್ರು ಅಂದರೆ ಲಕ್ಕಿ ಬಂದು 2012. ಈ ಮೂವಿನೂ ಅಷ್ಟೇ ಕಾಮಿಡಿ ಓರಿಯೆಂಟೆಡ್ಡು ನೆಕ್ಸ್ಟ್ ಲೆವೆಲಲ್ಲಿದೆ. ಅದರಲ್ಲಿ ಹೈಲೈಟೇ ಸಾಂಗು, ಕಾಮಿಡಿ, ಎಸ್ಪೆಷಲಿ ಆ ನಾಯಿನ ಸಖತ್ತು ಹೊಟ್ಟೆ ಉರಿಸುತ್ತೆ ಯಶ್ ಅವ್ರನ್ನ. ಅದೊಂದು ಸೂಪರ್. ಆ್ಯಕ್ಚುಲಿ ಆ ಕಾಂಬೋನೇ ಚೆನ್ನಾಗಿದೆ. ಆ್ಯಂಡ್ ಅವರ ಬಿಯರ್ಡ್ ಇದೆಯಲ್ಲ, ಆ ಬಿಯರ್ಡ್ಗೆ ಸಿಕ್ಕಾಬಟ್ಟೆ ಫ್ಯಾನ್ಸ್ ಇದ್ರು. ಎಷ್ಟು ಫ್ಯಾನ್ಸ್ ಇದ್ರು ಅಂದರೆ ಇನ್ಫ್ಯಾಕ್ಟ್ ನಾನು ಸುತ್ತಮುತ್ತ ಸುಮಾರು ಜನ ನೋಡಿದ್ದೀನಿ ಅದೇ ಥರ ಬಿಯರ್ಡ್ ಶೇಪ್ ಎಲ್ಲ ಮಾಡಿಸಿ ಓಡಾಡ್ತಾ ಇದ್ರು. ಸೊ ಆವಾಗಲೇ ಅದಕ್ಕೆ ಅಷ್ಟೊಂದು ಜನ ಫ್ಯಾನ್ಸ್ ಇದ್ದರು. ಸೊ ನಾನು ಅದನ್ನು ಚೆನ್ನಾಗಿದೆ ಮಿಸ್ ಮಾಡೋದು ನೋಡೋವಂಥ ಸಿನಿಮಾ. ಸೊ ಅದನ್ನು ನಾನು ಚೆನ್ನಾಗಿದೆ ಕಾಲಮ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಚೆನ್ನಾಗಿದೆ ಕಾಲಮ್ಗೆ ಲಕ್ಕಿ ಮೂವಿನ ಆ್ಯಡ್ ಮಾಡಿದ್ದೀನಿ. 2012 ತನಕ 8 ಸ್ಟೆಪ್ ತೊಗೊಂಡ್ರು. 9ನೇ ಸ್ಟೆಪ್ಪು ನಂಬರ್ 9 ಅವರು ಚೂಸ್ ಮಾಡಿದ್ದು 2012 ಜಾನು ಅಂತ ಮೂವಿ. ಜಾನು ಮೂವಿ ದೀಪಾ ಸನ್ನಿಧಿ ಅವ್ರ ಜೊತೆ ಮಾಡಿದ್ರು. ಸಿಕ್ಕಾಬಟ್ಟೆ ಸಾಂಗು ಹಿಟ್ ಆಯಿತು. ನೀನೆ ನನ್ನ ಸವಿಗನಸು, ಬೇಗ ಬಂದು ಪಚರಿಸು. ಮೂವಿನೂ ಅಷ್ಟೇ ಕಾಮಿಡಿ ನೆಕ್ಸ್ಟ್ ಲೆವೆಲ್. ರಂಗಾಯಣ ರಘು ಮಾಡಿರೋದು ಆಗಿರ್ಬೋದು ನೆಕ್ಸ್ಟ್ ಲೆವೆಲ್ಲು. ಆ್ಯಂಡ್ ದೀಪಾ ಸನ್ನಿಧಿ ಅವರ ಕ್ಯಾರೆಕ್ಟ್ರು ತುಂಬ ಯೂನಿಕ್ ಆಗಿದೆ. ತಿಂಡಿ ಪೋತಿ ಕ್ಯಾರೆಕ್ಟ್ರ್ ಮಾಡಿದ್ದಾರೆ. ಎಷ್ಟು ಫನ್ ಆಗಿದೆ ಅಂದರೆ ಅವ್ರ ಮಾತು ಕಾನೂನು ಎಲ್ಲ ತುಂಬ ಚೆನ್ನಾಗಿದೆ. ಸಾಂಗ್ಸು ಹಿಟ್ಟು, ಕಾಮಿಡಿನೂ ಹಿಟ್ಟು, ಒಂಥರ ಓವರಾಲ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಹಿಟ್. ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಓಡ್ತು. ಸೊ ಅದನ್ನು ನಾನು ಚೆನ್ನಾಗಿದೆ ಕಾಲಮ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ. ಓಕೆ, ಅದನ್ನು 2012 ಯಶ್ ಅವರು ತೊಗೊಂಡಿದ್ದು 9ನೇ ಸ್ಟೆಪ್. ಅದು ಜಾನು. 2012 ಯಶ್ ಅವರು ಇನ್ನೊಂದು ಸ್ಟೆಪ್ನ ಚೂಸ್ ಮಾಡ್ತಾರೆ. 10ನೇ ಸ್ಟೆಪ್ ಬಂದು ಡ್ರಾಮಾ. ನಂಬರ್ 10th ಸ್ಟೆಪ್ ಈಸ್ ಡ್ರಾಮಾ ಮೂವಿ 2012. ಈ ಮೂವಿ ಯೋಗರಾಜ್ ಭಟ್ ಅವರು ಡೈರೆಕ್ಟ್ ಮಾಡಿದ್ದು. ನೆಕ್ಸ್ಟ್ ಲೆವೆಲ್ ಕಾಮಿಡಿ. ಸತೀಶು ಮತ್ತು ಯಶ್ ಅವರ ಕಾಂಬೋ ಸಖತ್ತಾಗಿ ವರ್ಕೌಟ್ ಆಯಿತು. ಅದು ಅಷ್ಟೇ ಮಂಡ್ಯ ಸ್ಲ್ಯಾಂಗಲ್ಲೇ ಮಾಡಿದ್ರು. ಆಬಾ ಸೈಡ್ಗೆ ಬಾ, ಖಾಲಿ ಕಡೆ ಹಾಕೋ. ಓಕೆ, ನಾವು ಓದಕ್ಕೆ ಹೋಗ್ತೀನಿ. ಡೈಲಾಗ್ಸು ಯುನೀಕ್ ಡೈಲಾಗು, ಅಂಬರೀಷ್ ಸರ್ ಅವರು ಮಾಡಿರೋ ಆ್ಯಕ್ಟಿಂಗು ಸಿಕ್ಕಾಬಟ್ಟೆ ಸೂಪರ್ ಡೂಪರ್ ಹಿಟ್. ಸೊ ನಾನು ಅದನ್ನು ಸೂಪರ್ ಸಿನಿಮಾಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಯಶ್ ಅವರ ಡ್ರಾಮಾ ಮೂವಿನ ಆ್ಯಡ್ ಮಾಡ್ತಾ ಇದ್ದೀನಿ. ಆಯಿತಾ? ಅದು ಅವರ 10ನೇ ಸ್ಟೆಪ್. ಯಶ್ ಅವರ 11th ಸ್ಟೆಪ್ ಆನ್ ಈಸ್ ಕರಿಯರ್, ದಟ್ ಈಸ್ ಗೂಗ್ಲಿ. ಇಟ್ಸ್ ರಿಲೀಸ್ಡ್ ಇನ್ 2013. ಗೂಗ್ಲಿ ಅವರ 11ನೇ ಸ್ಟೆಪ್ಪು 2013 ಅವರು ಚೂಸ್ ಮಾಡಿದ್ದು. ಈ ಮೂವಿ ಎಷ್ಟು ಹಿಟ್ ಆಯಿತು ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್ಲು. ಯಾಕಂದರೆ ನಾನು ಅದನ್ನು ಸ್ವತಃ ನಾನೇ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಯಾಕಂದರೆ ಆ ಮೂವಿ ರಿಲೀಸ್ ಆಗೋ ಟೈಮಲ್ಲಿ ನಾನು ಕಾಲೇಜಲ್ಲಿದ್ದೆ. ಅವಾಗ ಫಸ್ಟ್ ಶೋ ಫಸ್ಟ್ ಟಿಕೆಟ್ ತೊಗೊಂಡಿದ್ದು ನಾನೇ. ಅದೇ ಸೀಟು ಮಧ್ಯಾಹ್ನನೂ ಫಸ್ಟ್ ಟಿಕೆಟ್ ತೊಗೊಂಡಿದ್ದು ನಾನೇ. ಅದೇ ಸೀಟು ಪುನಃ ಸಂಜೆ ಶೋಗೂ ಫಸ್ಟ್ ಟಿಕೆಟ್ ತೊಗೊಂಡಿದ್ದು ನಾನೇ. ಅದೇ ಸೀಟು ಒಂದೇ ಸೀಟಲ್ಲಿ 3 ಶೋ ಕಂಟಿನ್ಯೂಸ್ ಆಗಿ ನೋಡಿದ್ದೀನಿ. ಫಸ್ಟ್ ಟಿಕೆಟ್ ತೊಗೊಂಡಿದ್ದು ನಾನೇ, ಹೋಗೇ ಇಲ್ಲ ಇಲ್ವೋ. ಅಷ್ಟು ಸಕ್ಕತ್ತಾಗಿ ಇಷ್ಟ ಆಗಿದ್ದು ಮೂವಿ ನನಗದು ಗೂಗ್ಲಿ. ಆ ಹೇರ್ ಸ್ಟೈಲ್ಗೆ ಸಿಕ್ಕಾಬಿಟ್ಟ ಫ್ಯಾನ್ಸ್ ಇದ್ದರು. ಅವಾಗ ಅದು ಟ್ರೆಂಡ್ ಆಗಿತ್ತು. ಈ ಥರ ಹಿಂಗೆ ಮಾಡ್ತಾಯಿದ್ರು. ಸಖತ್ತು ಸೌಂಡ್ ಮಾಡಿದ ಮೂವಿ ಅದು. ಸೊ ಅದನ್ನು ನಾನು ಸೂಪರ್ ಸಿನಿಮಾಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ ಮೂವಿನಲ್ಲಿ ಅಥವಾ ಇಷ್ಟು ನಾನು ಇವಾಗ ಹೇಳಿದ್ನಲ್ಲ, ಅವರು ತೊಗೊಂಡಿದ್ದ ಸ್ಟೆಪ್ಗಳು 12 ಸ್ಟೆಪ್ ಆಯಿತು. ಐ ಥಿಂಕ್ 11 ಸ್ಟೆಪ್. ಈ 11th ಸ್ಟೆಪ್ ಮೀನ್ಸ್ 11 ಮೂವೀಸ್.
ಇದರಲ್ಲಿ ಬೆಸ್ಟ್ ನಿಮ್ಗೆ ಯಾವ್ದಾವ್ದು ಇಷ್ಟ, ಯಾವ ಮೂವಿಯಿಂದ ನೀವು ಯಶ್ ಅವ್ರಿಗೆ ಫ್ಯಾನ್ ಆದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ. ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆ. ಪ್ಲೀಸ್ ಡೂ ಲೈಕ್, ಕಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಫಾರ್ ಆಲ್ ಮೈ ಯೂನಿಕ್ ಕಾನ್ಸೆಪ್ಟ್ಸ್. ಇದೇ ಥರ ಬೇರೆ ಹೀರೋಗಳದ್ದು ಅಥವಾ ಬೇರೆ ಇನ್ನೇನಾದರೂ ಮಾಡಬೇಕು ಅಂತ ನಾನು ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಪ್ಲೀಸ್ ಡೂ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಲೆಟ್ಸ್ ಗೋ. ಯಶ್ ಅವರ 12ನೇ ಸ್ಟೆಪ್ಪು, ನಂಬರ್ 12th ಸ್ಟೆಪ್ ಆನ್ ಈಸ್ ಕರಿಯರ್ 2013ರಲ್ಲಿ. 2013ರಲ್ಲಿ ಅದಾದಮೇಲೆ ಬಂದಿದ್ದು ರಾಜಾಹುಲಿ. ಈ ರಾಜಾಹುಲಿ ಅಗೈನ್ ಮನೆ ಮನೆ ಮಾತು. ಲೇಡೀಸು, ಜೆಂಟ್ಸು, ದೊಡ್ಡವರು, ಚಿಕ್ಕವರು, ವಯಸ್ಸಾದವರು, ಚಿಕ್ಕ ಮಕ್ಕಳು ಎಲ್ಲರ ಬಾಯಲ್ಲೂ ರಾಜಾಹುಲಿ. ಎಸ್ಪೆಷಲಿ ವಿಲೇಜಲ್ಲಿ ಆಲ್ ಓವರ್ ಕರ್ನಾಟಕ ತುಂಬ ಹೆಸರು ಮಾಡಿದಂಥ ಮೂವಿ ಯಶ್ ಅವ್ರದ್ದು. ಈ ಮೂವಿ ಸಿಕ್ಕಾಬಟ್ಟನೆ ಹೊಡ್ತು. ಎಸ್ಪೆಷಲಿ ಕಾಮಿಡಿ, ಯುನಿಕ್ ಡೈಲಾಗ್ಸ್, ಮಂಡ್ಯ ಸ್ಲ್ಯಾಂಗ್ ಆ್ಯಂಡ್ ತುಂಬ ಇನ್ನೂ ಯುನಿಕ್ ಆಗಿರೋದೇನು ಅಂದರೆ ಒಂದು ವರ್ಡ್ ಇದೆ, ಅಂಟಮ್ಮ. ಯಾರಲ್ಲ ಅಂಟಮ್ಮ ನಿಮ್ಮ ಹುಡುಗಿ? ಯಾರ ಬಾಯಲ್ಲೂ ಅಂಟಮ್ಮ, ಯಾರ ಬಾಯಲ್ಲೂ ರಾಜಾಹುಲಿ. ವಿಲೇಜ್ ನೀವು ಹಳ್ಳಿಗಳ ಕಡೆ ಹೋದ್ರೆ ಇವಾಗಲೂ ಬಂದ ನೋಡು ನಮ್ಮ ರಾಜಾಹುಲಿ ಅಂತಾರೆ ಅಥವಾ ಏನೋ ಅಂತಮ್ಮ ಅಂತಾರೆ. ಆ ರೇಂಜ್ಗೆ ಮನೆ ಮನೆ ಮಾತಾದಂಥ ಒಂದು ಸಿನಿಮಾ ಅಂದರೆ ಅದು ರಾಜಾಹುಲಿ. ಸೊ ಅದನ್ನು ನಾನು ಸೂಪರ್ ಸಿನಿಮಾಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಅವರ ಕರಿಯರಲ್ಲಿ ಅವರು ತಗೊಂಡ 12ನೇ ಸ್ಟೆಪ್. 2008ಇಂದ 2013 5 ವರ್ಷದಲ್ಲಿ 12 ಸ್ಟೆಪ್ ತೊಗೊಂಡ್ರು. 12 ಸ್ಟೆಪ್ಪಲ್ಲಿ ಅವ್ರು ಆಲ್ರೆಡಿ ಗ್ರೋತ್ ಹೊರಟೋಗಿತ್ತು ನೆಕ್ಸ್ಟ್ ಲೆವೆಲ್. ದೆನ್ 2014ಅಲ್ಲಿ ಈ 13th ಸ್ಟೆಪ್ 13ನೇ ಸ್ಟೆಪ್ ಅವ್ರು ತಗೊಂಡಿದ್ದು ಗಜಕೇಸರಿ ಅನ್ನೋ ಮೂವಿ. ಈ ಗಜಕೇಸರಿ ಮೂವಿ ಬ್ಲಾಕ್ ಬಸ್ಟರ್ ಹಿಟ್, ಸೂಪರ್ ಡೂಪರ್ ಹಿಟ್. ಸಾಂಗ್ಸ್ಗಳು ನೆಕ್ಸ್ಟ್ ಲೆವೆಲಲ್ಲಿ ಹಿಟ್. ಅಮೂಲ್ಯ ಅವ್ರ ಕಾಂಬೋ, ಯಶ್ ಅವ್ರ ಕಾಂಬೋ ಎರಡು ಸಖತ್ತಾಗಿ ಹಿಟ್ ಆಯಿತು. ಎಸ್ಪೆಷಲಿ ಕಾಮಿಡಿ, ಸಾಧು ಕೋಕಿಲ ಮತ್ತೆ ರಂಗಾಯಣ ರಘು ಅವರ ಕಾಂಬೋ, ಅವರಿಬ್ಬರು ಕಾಮಿಡಿ ಸಖತ್ತಾಗಿ ವರ್ಕೌಟ್ ಆಯಿತು. ಸಾಂಗ್ಗಳೆಲ್ಲ ಸಖತ್ತಾಗಿತ್ತು. ದೆನ್ ಅದು ಕಾಡಲ್ಲಿ ಆನೆ, ಆ ಕಾನ್ಸೆಪ್ಟು ಸಖತ್ತಾಗಿತ್ತು. ಅಂಡ್ ಅವರ ಸೆಕೆಂಡ್ ಹಾಫ್ ಅಲ್ಲಿ ಅವ್ರದ್ದು ಒಂದು ಕ್ಯಾರೆಕ್ಟರ್ ಬರುತ್ತಲ್ಲ, ಹಳೇದು ಓಲ್ಡ್ ವರ್ಷನ್, ಅದು ಸೂಪರ್ ಡೂಪರ್ ಆಗಿತ್ತು ಕ್ಯಾರೆಕ್ಟರ್ ಮಾತ್ರ. ಅದು ಒಂದು ಸಿಂಹ ಸಾಯ್ತು ಅಂದ ತಕ್ಷಣ ಇಡೀ ಕಾಡೆ ಬರಡಾಗಲ್ಲ ಬಾದರ್ ಸಖತ್ತಾಗಿತ್ತು, ಯೂನಿಕ್ ಆಗಿತ್ತು. ಸೊ ಅದು ಕೂಡ ಸೂಪರ್ ಡೂಪರ್ ಹಿಟ್, ಬ್ಲಾಕ್ ಬಸ್ಟರ್ ಹಿಟ್ ಅದು. ಸೊ ಅದನ್ನ ನಾನು ಸೂಪರ್ ಸಿನಿಮಾ ಕಾಲಮ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಯಶ್ ಅವರ 14ನೇ ಸ್ಟೆಪ್ ಈಸ್ ಟೇಕಿಂಗ್ ಈಸ್ 14th step on his career in the name of Mr. and Mrs. Ramachari movie. Mr. and Mrs. Ramachari. ಆ ಮೂವಿ ನೆಕ್ಸ್ಟ್ ಲೆವೆಲ್. ಲವರ್ಸ್ಗೆ, ಫ್ಯಾಮಿಲಿಗೆ, ಎಸ್ಪೆಷಲಿ ಅಪ್ಪ ಮಗನ ಬಾಂಡಿಂಗ್ನ ಆ ಸಿನಿಮಾ ಬೇರೆ ಕಡೆಗೆ ತೊಗೊಂಡೋಗಿ. ರಗಡ್ ಕ್ಯಾರೆಕ್ಟರ್ ಆಗಿರ್ಬೋದು, ಯಶ್ ಸರ್ ಮತ್ತು ರಾಧಿಕಾ ಮ್ಯಾಮ್ದು ಕಾಂಬೋ, ಆ ಲವ್ ಸೀನ್ಗಳು, ಕಾಮಿಡಿ ಆ್ಯಂಡ್ ಬ್ರಿಡ್ಜ್ ಮೇಲೆ ಅಪ್ಪ ಮಗಂದು ಒಂದು ಇದು ಬರುತ್ತಲ್ಲ ಸೀನು, ಎಮೋಷ್ನಲ್ ಸೀನು, ಡ್ಯಾನ್ಸ್ ಮಾಡೋ ಅಂತ ಕ್ಲಾಪ್ ಮಾಡ್ತಾರಲ್ಲ ಅವರಪ್ಪ, ಆ ಸೀನ್ ಮಾತ್ರ ಆ ಸಿನಿಮಾನ ಎಲ್ಲೂ ಕರ್ಕೊಂಡು ಹೋಗ್ತಾಯಿತ್ತು. ಅದು ಅಷ್ಟೇ ಸೂಪರ್ ಡೂಪರ್ ಹಿಟ್. ಆ ಸಿನಿಮಾನು ನಾನು ಸೂಪರ್ ಸಿನಿಮಾ ಕಾಲಮ್ಗೆ ಆ್ಯಡ್ ಮಾಡಿದೆ. ನೆಕ್ಸ್ಟ್ ಅವರ 15ನೇ ಸ್ಟೆಪ್ಪು ಈಸ್ 15th ಸ್ಟೆಪ್ ಈಸ್ ಮಾಸ್ಟರ್ ಪೀಸ್ ಮೂವಿ. Attention please. ಮಾಸ್ಟರ್ ಪೀಸ್ ಮೂವಿ 2015ಅಲ್ಲಿ ರಿಲೀಸ್ ಆಯಿತು. ಈ ಮೂವಿನೂ ಅಷ್ಟೇ ಚೆನ್ನಾಗಿ ಸೌಂಡ್ ಮಾಡ್ತು, ಸಾಂಗ್ ಗಿಂಗ್ ಎಲ್ಲ ನೆಕ್ಸ್ಟ್ ಲೆವೆಲ್. ಚಿಕ್ಕಣ್ಣವ್ರ ಕಾಮಿಡಿ ಅಂತೂ ಸೂಪರ್ ಡೂಪರ್ ಹಿಟ್ಟು. ಬಟ್ ನನಗನ್ಸಿದ್ದು, ಇಟ್ಸ್ ಮೈ ಒಪಿನಿಯನ್, ಆ ಸಿನಿಮಾ ಫಸ್ಟ್ ಹಾಫಲ್ಲಿ ಹಿಂಗೆ ಹೋಗ್ತೀವಿ, ಸಿನಿಮಾ ಮಾಫಿಯಾ ಅಂತ ಸ್ವಲ್ಪ ಕ್ರಾಸ್ ಓವರ್ ಆಯಿತು ಏನೋ ಅನ್ನಿಸ್ತು. ಸೊ ಚೆನ್ನಾಗಿದೆ, ಚೆನ್ನಾಗೇ ಓಡ್ತು, ಸೂಪರ್ ಆಗಿದೆ, ಹೆಸರೆಲ್ಲ ಮಾಡ್ತು ಸಿನಿಮಾ. ನಾನು ಅದನ್ನು ಚೆನ್ನಾಗಿರೋ ಕಾಲಮ್ಗೆ ಆ್ಯಡ್ ಮಾಡಿದೆ. ಯಶ್ ಅವರ 15 ಸ್ಟೆಪ್ ಆಯಿತು. ಅವರ 16ನೇ ಸ್ಟೆಪ್ಪು ಆನ್ ಈಸ್ ಜರ್ನಿ, ಸಿನಿಮಾ ಕರಿಯರಲ್ಲಿ 16th ಸ್ಟೆಪ್ ಈಸ್ ಸಂತು ಸ್ಟ್ರೈಟ್ ಫಾರ್ವರ್ಡ್. ಇದು 2016ಅಲ್ಲಿ ರಿಲೀಸ್ ಆಯಿತು. ಈ ಸಿನಿಮಾ ರಿಲೀಸ್ ಆಗದ 1 ತಿಂಗಳಿಗೆ ಅವ್ರ ಮದುವೆ ಆದರು. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಟೈಮಲ್ಲೇ ಅವ್ರು ಲವ್ ಮಾಡ್ತಿದ್ದಾರೆ ಅನ್ನೋ ಒಂದು ರೂಮರ್ ಓಡಾಡ್ತಾ ಇತ್ತು. ಇನ್ಫ್ಯಾಕ್ಟ್ ಅವ್ರ ಸಿನಿಮಾನಲ್ಲೇ ಒಂದು ಕಡೆ ಹೇಳಿದ್ದಾರೆ ಅವರು. ಈ ಸಿನಿಮಾ ಒಂದು ಲೆವೆಲ್ಗೆ ಹೆಸರು ಮಾಡ್ತು, ಸಂಗಾಳಿಯಲಿಂದು. ಆ ಸಾಂಗ್ ತುಂಬ ಚೆನ್ನಾಗಿದೆ. ಸೊ ಅದನ್ನು ಕೂಡ ನಾನು ಚೆನ್ನಾಗಿದೆ ಕಾಲಮ್ಗೆ ಆ್ಯಡ್ ಮಾಡಿದ್ದೀನಿ. ಅದನ್ನು ಕೂಡ 1 ಸರಿ 2 ಸರಿ 3 ಸರಿ ಆರಾಮಾಗಿ ನೋಡ್ಬೋದು. ಸೊ ಆ ಮೂವಿನೂ ಕೂಡ ನಾನು ಚೆನ್ನಾಗಿದೆ ಕಾಲಮ್ಗೆ ಆ್ಯಡ್ ಮಾಡಿದ್ದೀನಿ. ಅದು ಅವರ 16ನೇ ಸ್ಟೆಪ್ಪು 2016ಅಲ್ಲಿ. 2018ಅಲ್ಲಿ ಅವರ 17ನೇ ಸ್ಟೆಪ್ ತಗೊಂಡ್ರು. 2018ಇಂದ 2016 ತನಕ ಅವ್ರ ಕರಿಯರಲ್ಲಿ ಅವ್ರು ತಗೊಂಡಿದ್ದ ಸ್ಟೆಪ್ ಎಲ್ಲ ನೆಕ್ಸ್ಟ್ ಲೆವೆಲ್ಲು. ಬಟ್ ಅವ್ರು ತಗೊಂಡಿದ್ದು 16 ಸ್ಟೆಪ್ಪಲ್ಲೂ ಅವರು ಕರ್ನಾಟಕದಲ್ಲಿ ಮಾತ್ರ ಹೆಸರು ಮಾಡಿದ್ರು. ಅಕ್ಕಪಕ್ಕ ಸ್ಟೇಟಲ್ಲೂ ಹೆಸರು ಮಾಡಿದ್ರು, ಬಟ್ ಕರ್ನಾಟಕಕ್ಕೆ ಮಾತ್ರ ಯಶ್ ಯಾರು ಅಂತ ಗೊತ್ತಿತ್ತು, ಆಲ್ ಓವರ್ ಇಂಡಿಯಾ ಗೊತ್ತಿರಲಿಲ್ಲ. 2018ಅಲ್ಲಿ KGF ಚಾಪ್ಟರ್ 1 ಅಂತ ಅವರು ಮಾಡಿದ್ರು.
ಅವ್ರ ಕರಿಯರಲ್ಲಿ ತಗೊಂಡಿದ್ದ 17ನೇ ಸ್ಟೆಪ್ ಅದು. ಬಟ್ ಅವ್ರ ಕರಿಯರಲ್ಲಿ ತಗೊಂಡಿದ್ದು 16 ಸ್ಟೆಪ್ಪು ಒಂದು ತೂಕ ಆದರೆ 17ನೇ ಸ್ಟೆಪ್ ಅವ್ರ ಕರಿಯರಲ್ಲಿ ತಗೊಂಡ್ರಲ್ಲ ಅದು ಇನ್ನೊಂದು ತೂಕ. 2018 ಅದು ಬಂತು, ಆಲ್ ಓವರ್ ಇಂಡಿಯಾ, ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಬಂತು. ಸೌಂಡ್ ಮಾಡ್ತು ಹೆಂಗೆ ಮಾಡ್ತು ಅಂದರೆ ಅಕ್ಕಪಕ್ಕದ ಸ್ಟೇಟಲ್ಲಿರೋ ಡೈರೆಕ್ಟರ್ಸ್ನ ಆಡಿಯನ್ಸು, ಅವ್ರ ಸ್ಟೇಟ್ ಆಡಿಯನ್ಸೇ ಸಿನಿಮಾ ನೋಡ್ಬಿಟ್ಟು ಈ ಸಿನಿಮಾ KGF ಚಾಪ್ಟರ್ 1 ನೋಡ್ಬಿಟ್ಟು ಅವ್ರ ಡೈರೆಕ್ಟರ್ಗಳಿಗೆ ಬೈತಾ ಇದ್ರು, ಈ ಥರ ಸಿನಿಮಾ ಮಾಡಿದ್ರೆ ಯಾಕೆ ನೋಡಲ್ಲ ಜನ ಅನ್ನೋ ಅಷ್ಟು ಬೈಯೋ ಅಷ್ಟು ಹೆಸರು ಮಾಡಿದ ಸಿನಿಮಾ KGF ಚಾಪ್ಟರ್ 1. ಆ ಸಿನಿಮಾ ಬಂದಿದ್ದು ಬಾಲಿವುಡ್ಡಲ್ಲಿ ಫುಲ್ ಹಲ್ಚಲ್ ಎಬ್ಬಿಸ್ಬಿಡ್ತು, ಎಲ್ಲರಿಗೂ ಹಂಗೆ ದಡ ಆ ರೇಂಜ್ಗೆ ಹೆಸರು ಮಾಡ್ತು. ಆಲ್ಮೋಸ್ಟ್ ಅವರು ಆ ಸಿನಿಮಾ ರಿಲೀಸ್ ಆಗಿದ್ದು ಗ್ಲೋಬಲ್ ಲೆವೆಲ್ ಸ್ವಲ್ಪ ಸೌಂಡ್ ಹೋಯ್ತು. ಇಂಡಿಯಾನಲ್ಲಿ ಸೌಂಡ್ ಸಿಕ್ಕಾಪಟ್ಟೆ ಮಾಡ್ತು, ಬಟ್ ಕಂಟ್ರಿ ದಾಟೋಯ್ತು ಸ್ವಲ್ಪ. ಎಸ್ ಅವರ ನೇಮು ಕಂಟ್ರಿ ದಾಟೋಯ್ತು. KGF ಚಾಪ್ಟರ್ 1 ಅಂತ ಇಂಡಿಯಾದು ಸಖತ್ ರಿವ್ಯೂ ಎಲ್ಲ ಭಯಂಕರವಾಗಿ ಮಾಡಕ್ಕೆ ಶುರು ಮಾಡಿದ್ರು ಫಾರಿನರ್ಸ್ ಆ ಟೈಮಲ್ಲಿ. ಆ ಸಿನಿಮಾನು ನಾನು ಸೂಪರ್ ಸಿನಿಮಾ ಕಾಲಮ್ಗೆ ಆ್ಯಡ್ ಮಾಡಿದೆ. ಅದಾದಮೇಲೆ ಮತ್ತೆ 4 ವರ್ಷ ಗ್ಯಾಪ್ ತಗೊಂಡು ಅಲ್ಲಿ ತನಕ ವರ್ಷಕ್ಕೆ ಒಂದು ಸಿನಿಮಾ 2 ಸಿನಿಮಾ ಮಾಡ್ತಿದ್ರು. KGF ಚಾಪ್ಟರ್ 1 ಅದು ಮಾಡಿದ ಹಿಟ್ಟು, ಅದು ಮಾಡಿದ ಹೆಸರು ಮಾಡಿದ್ದು ಅವರು 4 ವರ್ಷ ಸೈಲೆಂಟಾಗಿ ಗ್ಯಾಪ್ ಕೊಟ್ಟರು. ಏನಕ್ಕೆ ಕೊಟ್ಟರು? ಆ ಸಕ್ಸಸ್ನ ಹಂಗೆ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಅವೇರ್ನೆಸ್ ಇದೆಯಲ್ಲ, ಆ ಕನ್ಸರ್ನು, ಅದನ್ನೆಲ್ಲ ಅವರು ಹೆಂಗೆ ಕ್ಯಾರಿ ಮಾಡಿದ್ದಾರೆ ಅಂದರೆ 4 ವರ್ಷ ಅದಕ್ಕಿಂತ ಬೆಸ್ಟ್ ಔಟ್ಪುಟ್ ತೆಗಿಬೇಕು ಅಂತ KGF ಚಾಪ್ಟರ್ 2 ಮಾಡಿದ್ರು. ಅದು ಅವರ 18ನೇ ಸ್ಟೆಪ್ಪು 2022ನಲ್ಲಿ. 4 ವರ್ಷ ಗ್ಯಾಪ್ ತಗೊಂಡ್ರು. ಅಲ್ಲಿ ತನಕ ಅವರು 1 ವರ್ಷ ಗ್ಯಾಪ್ ಯಾವ ಸಿನಿಮಾಗೂ ಕೊಟ್ಟಿಲ್ಲ. ಒಂದೇ ವರ್ಷದಲ್ಲಿ 2 ಸಿನಿಮಾ ಮಾಡಿದ್ದಾರೆ, ಒಂದೇ ವರ್ಷದಲ್ಲಿ 3 ಸಿನಿಮಾ ಮಾಡಿದ್ದಾರೆ, ವರ್ಷಕ್ಕೊಂದೊಂದು ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ. ಬಟ್ KGF ಆದಮೇಲೆ ಗ್ಯಾಪ್ ಕೊಟ್ಟರು ಚಾಪ್ಟರ್ 1 ಆದಮೇಲೆ. ದೆನ್ 2022ನಲ್ಲಿ ಅದು ಬಂತು, 1000 ಕೋಟಿ ದುಡ್ಡು ಮಾಡ್ತು, ಸಿಕ್ಕಾಬಟ್ಟೆ ಹೆಸರು ಮಾಡ್ತು. ಇಂಡಿಯಾ ಲೆವೆಲ್ ಅಲ್ಲ, ಗ್ಲೋಬಲ್ ಲೆವೆಲ್ ಸ್ಟಾರ್ ಅಂತ ಹೆಸರನ್ನ ತಗೊಂಡ್ರು. That is Rocky's KGF. ರಾಕಿಂಗ್ ಸ್ಟಾರ್ ಯಶ್ ಅನ್ನೋದು ಗ್ಲೋಬಲ್ ಲೆವೆಲಲ್ಲಿ ಸೌಂಡ್ ಆಗೋಯ್ತು. ಆ ಸಿನಿಮಾ ಮಾಡಿದ್ದು ಚಾಪ್ಟರ್ 3ಗೆ ಇವಾಗಲೂ ಎಲ್ಲರೂ ಕಾಯ್ತಾ ಇದ್ದಾರೆ. ಯಾಕೆ ನಾನು ಕಾಯ್ತಾ ಇದ್ದೀನಿ. ಇವಾಗಲೂ ಯಾರಾದ್ರೂ ಯೂಟ್ಯೂಬಲ್ಲಿ ಚಾಪ್ಟರ್ 3 ಅಂತ ಒಂದು ಪೋಸ್ಟರ್ ಮಾಡಾಕ್ಬಿಟ್ರೆ ಎಲ್ಲರೂ ಹೋಗಿ ನೋಡ್ಬಿಡ್ತಾರೆ, ಅಷ್ಟು ಇಷ್ಟ. ಈ ಸಿನಿಮಾ ಒಂದು ಬ್ರ್ಯಾಂಡ್, ಒಂದು ಸೀಲ್ ಆಗೋಯ್ತು ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಇದೊಂದು ಸೀಲ್ ಆಗೋಯ್ತು ಕನ್ನಡದ ಒಂದು ಸಿನಿಮಾ ಅಂದ್ರೆ KGF. ಬಿಫೋರ್ KGF, ಆಫ್ಟರ್ KGF ಅನ್ನೋ ರೇಂಜ್ಗೆ ಹೆಸರು ಮಾಡಿದ್ದು KGF. ಅದು ನಮ್ಮ ಯಶ್ ಅವ್ರು ಮಾಡಿದ್ದು. ಆ ಸಿನಿಮಾನು ನಾನು ಸೂಪರ್ ಸಿನಿಮಾ ಕಾಲಮ್ಗೆ ಆ್ಯಡ್ ಮಾಡಿದೆ. ಅದಾದ್ಮೇಲೆ ಅವರು 2025 ಆಯಿತು, ಒಂದು ಸಿನಿಮಾ ಅನೌನ್ಸ್ ಮಾಡಿದ್ದಾರೆ, ಬಟ್ ಇನ್ನೂ ಸಿನಿಮಾ ಬಂದಿಲ್ಲ. ಅದು ಟಾಕ್ಸಿಕ್. ಟಾಕ್ಸಿಕ್ ಕೂಡ ಆಲ್ರೆಡಿ ಅವ್ರ ಬರ್ತ್ಡೇಗೆ ಅಂತ ಒಂದು ವಿಡಿಯೋ ಬಿಟ್ಟರು. ಆ ವಿಡಿಯೋನಲ್ಲಂತೂ ಅವ್ರ ಲುಕ್ಕು ಎಲ್ಲ ಆಲ್ಮೋಸ್ಟ್, ಅದರಲ್ಲಿ ನೀವು ಕರೆಕ್ಟಾಗಿ ಗಮನಿಸಿದ್ರೆ ಅದರಲ್ಲಿರೋ ಬ್ಯಾಕ್ಗ್ರೌಂಡ್ ಜೂನಿಯರ್ ಆರ್ಟಿಸ್ಟ್ಗಳೆಲ್ಲ ಫಾರಿನರ್ಸ್. ನಾನು ಅದು ಹಾಲಿವುಡ್ ರೇಂಜಿಗೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು. ಹಾಲಿವುಡ್ ಥಿಂಕಿಂಗ್ ಹೊರಟೋಗಿದ್ದಾರೆ ಅವ್ರು. ಆಲ್ರೆಡಿ ಹಾಲಿವುಡ್ ಲೆವೆಲ್ಗೆ ಮಾಡ್ತಾ ಇದ್ದಾರೆ, ಗ್ಲೋಬಲಿ ಹೆಸರು ಮಾಡಬೇಕು ಅಂತ. ಸೊ ಅವ್ರು ಹೇಳ್ದಾಗೆ ಅವರು ಸಿನಿಮಾನ ಗ್ಲೋಬಲ್ ಲೆವೆಲ್ಗೆ ತೊಗೊಂಡೋದ್ರು. ಎಸ್ಪೆಷಲಿ ಸ್ಯಾಂಡಲ್ವುಡ್ನ ಗ್ಲೋಬಲ್ ಲೆವೆಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು, ಮಾಡ್ತಾ ಇದ್ದಾರೆ. ಅದು 2026 ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಆ ಟಾಕ್ಸಿಕ್ ಆದಮೇಲೆ ಇನ್ನೊಂದನ್ನ ಅನೌನ್ಸ್ ಮಾಡಿದ್ರು, ದಟ್ಸ್ ರಾಮಾಯಣ್. ಈ ರಾಮಾಯಣ ಅದರಲ್ಲಿ ಅವರು ಚೂಸ್ ಮಾಡ್ಕೊಂಡಿದ್ದು ಯಾವುದು ಅಂದರೆ ರಾವಣ, ವಿಲನ್ ಕ್ಯಾರೆಕ್ಟರ್. ಇಷ್ಟು ಸಿನಿಮಾ ಹೀರೋ ಆಗಿ ಮಾಡಿ ಒಬ್ಬ ಹೀರೋ ನೆಕ್ಸ್ಟ್ ನಾನು ವಿಲನ್ ಅಂತಲ್ಲ, ಕೋರ್ಸ್ ವಿಲನ್ ಆಗಿ ಮಾಡ್ತೀನಿ. ರಾಮಾಯಣಲ್ಲಿ ರಾವಣನ ಕ್ಯಾರೆಕ್ಟರ್ನ ನಾನು ತಗೋತೀನಿ, ನನಗೆ ರಾವಣನ ಕ್ಯಾರೆಕ್ಟರ್ ನಾನು ಅದಕ್ಕೆ ನ್ಯಾಯ ಒದಗಿಸ್ತೀನಿ ಅಂತ ಅವ್ರು ಫಿಕ್ಸ್ ಆಗಿ ಅವ್ರು ಚೂಸ್ ಮಾಡಿದಾರಲ್ಲ, ಅವ್ರ ಮೈಂಡ್ ಸೆಟ್ಟು, ಅವರ ವಿಷನ್ನು ನಿಜವಾಗ್ಲೂ ಶಾಕಿಂಗ್. ಅಪ್ರಿಷಿಯೇಟ್ ಮಾಡಲೇಬೇಕು. ಈ ಸಿನಿಮಾ 2026 ಮೇ ಬಿ 27 ಏನೋ ಬರ್ಬೋದು, ಐ ಡೋಂಟ್ ನೋ ಆ್ಯಕ್ಚುಲಿ, ಗೊತ್ತಿರೋರು ಹೇಳಿ. ಸೊ ಇದು ಅವ್ರ ಕರಿಯರಲ್ಲಿ ತಗೊಂಡಿದ್ದ ಇಷ್ಟು ಸ್ಟೆಪ್ಗಳು. 18 ಸ್ಟೆಪ್ ತಗೊಂಡ್ರು, 19ನೇದು ಟಾಕ್ಸಿಕ್ ತಗೊಂಡಿದ್ದಾರೆ. ಆ ಸ್ಟೆಪ್ಪು ಏನಾಗಬಹುದು ಅಂತ ಇನ್ನೂ ಗೊತ್ತಿಲ್ಲ, ಅದಕ್ಕೆ ನಾನು 19th and 20th ಸ್ಟೆಪ್ನ ಇನ್ನೂ ಆ್ಯಡ್ ಮಾಡಿಲ್ಲ. ಇದು ಯಶ್ ಅವರ ಸಿನಿಮಾ ಕರಿಯರ್ ಸ್ಟೆಪ್ಸ್. 18 ಸ್ಟೆಪ್ಗಳು ತಗೊಂಡ್ರು, 18 ಸ್ಟೆಪ್ಗೆ ಅವರು ಗ್ಲೋಬಲ್ ಸ್ಟಾರ್ ಆಗಿದ್ದಾರೆ. ಇದು ಅವ್ರ ಜರ್ನಿ. ಈ ಜರ್ನಿ ಐ ಥಿಂಕ್ ಯಶ್ ಅವರ ಎಲ್ಲ ಫ್ಯಾನ್ಸ್ಗೂ ಅಥವಾ ಆಲ್ ಓವರ್ ಎಲ್ಲ ಸಿನಿಮಾ ಲವರ್ಸ್ಗೂ ಇಷ್ಟ ಆಯಿತು ಅನ್ಕೋತೀನಿ. ಇದೇ ರೀತಿ ಬೇರೆ ಯಾವುದಾದ್ರೂ ಹೀರೋಸ್ದು ವಿಡಿಯೋ ಮಾಡಬೇಕು ಅನ್ಸಿದ್ರೆ, ಈ ವಿಡಿಯೋ ಚೆನ್ನಾಗಿ ಆಯಿತು, ನಿಮಗೆಲ್ಲ ಇಷ್ಟ ಆಯಿತು ಅಂತ ನೀವು ಹೇಳಿದ್ರೆ, ನೀವು ಕಮೆಂಟ್ ಮಾಡಿದ್ರೆ ಖಂಡಿತ ನಾನು ಬೇರೆ ಹೀರೋಗಳದ್ದು ಇದೇ ರೀತಿ ಮಾಡ್ತೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಸೊ ಪ್ಲೀಸ್ ಡೂ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಆಲ್. ದಯವಿಟ್ಟು ಸಪೋರ್ಟ್ ಮಾಡಿ.
ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರಲ್ಲಿ ಮಾನಿಟೈಸೇಷನ್ ಆಗಿ ನನ್ನ ಚಾನಲ್ ನಾನು ಟಾಪಲ್ಲಿ ಬರ್ತೀನಿ. ಸೊ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ದಟ್ಸ್ ಇಟ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ.